ಸ್ವಾಗ್, ಆಟಿಟ್ಯೂಡ್, ಕಾನ್ಫಿಡೆನ್ಸ್ ಈ ಮೂರು ಪದಗಳಿಗೆ ಮತ್ತೊಂದು ಹೆಸರು ಇದ್ರೆ ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಪಡವಾರಹಳ್ಳಿಯ ಸಾಮಾನ್ಯ ಹುಡುಗನಿಂದ ವಿಶ್ವದಾದ್ಯಂತ ಗುರುತಿಸಿಕೊಂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋ ತನಕ ಯಶ್ ನಡೆದು ಬಂದ ದಾರಿ ಹೂವಿನ ಹಾಸಿಗೆ ಆಗಿರಲಿಲ್ಲ. ಟೀಕೆ, ಟಿಪ್ಪಣಿ, ಸೋಲು, ಸವಾಲು, ಹೋರಾಟ ಎಲ್ಲವನ್ನ ಎದುರಿಸಿ ಇಂದು ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಸಾಮ್ರಾಟನಾಗಿ ನಿಂತಿದ್ದಾರೆ. ಇದೀಗ ದೇಶದ ಜನಪ್ರಿಯ ಕಾರ್ಯಕ್ರಮದಲ್ಲಿ ಯಶ್ ಎದುರಿಸಿದ ಪ್ರಶ್ನೆಗಳು ಸಾಮಾನ್ಯ ಪ್ರಶ್ನೆಗಳೇ ಆಗಿರಲಿಲ್ಲ. ಜನರ ಮನಸ್ಸಲ್ಲಿದ್ದ ಅನುಮಾನಗಳು, ಟೀಕೆಗಳು, ಆರೋಪಗಳು ಒಂದೊಂದಾಗಿ ಅವರ ಮುಂದೆ ಬಂದವು. ಆದರೆ ಪ್ರತಿಯೊಂದು ಪ್ರಶ್ನೆಗೂ ಯಶ್ ನೀಡಿದ ಉತ್ತರಗಳು ಬೆಂಕಿ ಚಂಡಿನಂತಿದ್ವು. ಇಂದು ಯಶ್ ಸಿನಿ ಜೀವನ, ವೈಯಕ್ತಿಕ ಬದುಕು, ಕುಟುಂಬ, ಯಶಸ್ಸಿನ ಹಿಂದಿನ ಪರಿಶ್ರಮ, ಟಾಕ್ಸಿಕ್ ಸಿನಿಮಾ, ರಾಮಾಯಣ ಚಿತ್ರದ ಬಗ್ಗೆ ಮೊದಲ ಬಾರಿಗೆ ಮುಕ್ತವಾಗಿ ಮಾತಾಡಿದ್ದಾರೆ. ಬನ್ನಿ, ಯಶ್ ಸಂದರ್ಶನದ ಸಂಪೂರ್ಣ ಕತೆ ನಾವು ಹೇಳ್ತೀವಿ. ಯಶ್ ಜನ್ಜಿ ಮಂತ್ರ, ಜನ್ಜಿಗೆ ಜೈ ಜೈಕಾರ, ಯಶ್ಗೆ ಅದೆಷ್ಟು ಅಹಂಕಾರ, ರಾಯ ಕೊಟ್ಟಿದ್ಯಾವ ಉತ್ತರ. ಸಿನಿಮಾ ಲೋಕದಲ್ಲಿ ಈ ಕ್ಷಣಕ್ಕೆ ಆರ್ಭಟಿಸುತ್ತಿರುವ ಅದೊಂದು ಹೆಸರು ಅಂದರೆ ರಾಕಿಂಗ್ ಸ್ಟಾರ್ ಯಶ್. ಟಾಕ್ಸಿಕ್ ಹಾಗೂ ರಾಮಾಯಣ ಚಿತ್ರಗಳ ಮೂಲಕ ವಿಶ್ವದೆಲ್ಲೆಡೆ ಮನರಂಜನಾ ಲೋಕದ ಮುಖಪುಟದಲ್ಲಿ ಯಶ್ ಇದೀಗ ವಿರಾಜಮಾನ. ಇಂದಿನ ಯುವಕರಿಗೆ ಯಶ್ ಕೇವಲ ನಟನಲ್ಲ, ಒಂದು ಮನೋಭಾವ, ಒಂದು ಬ್ರ್ಯಾಂಡ್, ಒಂದು ಪ್ರೇರಣೆ. ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಯುವಕರು ಯಶ್ ಸ್ಟೈಲ್, ಯಶ್ ಮಾತು, ಯಶ್ ಆತ್ಮವಿಶ್ವಾಸವನ್ನು ಫಾಲೋ ಮಾಡ್ತಾ ಇದ್ದಾರೆ. ಇದೀಗ ಆಪ್ಕೆ ಅದಾಲತ್ ಕಾರ್ಯಕ್ರಮದಲ್ಲಿ ಯುವ ಜನತೆಯ ಮುಂದೆ ಯಶ್ ಮನಸ್ಸಿನ ಮಾತುಗಳು ಅನಾವರಣವಾಗಿವೆ. ಸಿನಿಮಾ, ರಾಜಕೀಯ, ಮನರಂಜನೆ ಉದ್ಯಮದಲ್ಲಿ ಹೆಸರು ಮಾಡಿರುವ ಅತ್ಯಂತ ಪ್ರಭಾವಿಗಳು ಮಾತ್ರವೇ ಆಪ್ಕೆ ಅದಾಲತ್ ಕಟಕಟೆಯಲ್ಲಿ ಕುಳಿತು ಜನರ ಅಭಿಪ್ರಾಯಕ್ಕೆ ಹಾಗೂ ತೂರಿ ಬರುವ ಬೆಂಕಿ ಪ್ರಶ್ನೆಗಳಿಗೆ ಉತ್ತರಿಸುವ ಸ್ಥಾನ ತಲುಪುತ್ತಾರೆ. ಇದೀಗ ಯಶ್ ಆ ಕಟಕಟೆಯಲ್ಲಿ ಕುಳಿತು ಯುವ ಜನತೆಯ ಧ್ವನಿಗೆ ಉತ್ತರಿಸಿದರು. KGF ನಂತರ ಯಶ್ ಬಗ್ಗೆ ಕೇಳಿಬಂದ ದೊಡ್ಡ ಟೀಕೆ ಏನು ಗೊತ್ತಾ? ಯಶ್ಗೆ ಅಹಂಕಾರ ಬಂದಿದೆ ಎನ್ನುವುದು. ಇದೇ ಪ್ರಶ್ನೆಯನ್ನು ಕಾರ್ಯಕ್ರಮದಲ್ಲಿ KGF ಡೈಲಾಗ್ಗೆ ಹೋಲಿಸಿ ಕೇಳಲಾಯಿತು. ಅದಕ್ಕೆ ಯಶ್ ಹೇಳಿದ್ದು ಒಂದೇ ಮಾತು: ನಾನು ಅಹಂಕಾರದಿಂದ ಇಲ್ಲಿವರೆಗೆ ಬಂದಿಲ್ಲ, ನನ್ನನ್ನು ಇಲ್ಲಿವರೆಗೆ ತಂದಿದ್ದು ಆತ್ಮವಿಶ್ವಾಸ. ಈ ಒಂದು ಉತ್ತರವೇ ಸ್ಟುಡಿಯೋದಲ್ಲಿ ಭಾರೀ ಚಪ್ಪಾಳೆ ಗಿಟ್ಟಿಸಿತು. ಹೌದು, ಯಶ್ ಬೆಳೆದಿದ್ದಾರೆ, ನಿರೀಕ್ಷೆಗೂ ಮೀರಿ ಸ್ಟಾರ್ ಆಗಿದ್ದಾರೆ. ಆದರೆ ಅದು ತಲೆಗೆ ತೆಗೆದುಕೊಂಡಿಲ್ಲ ಅನ್ನೋದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಕಾಲದಲ್ಲಿ ಅಲ್ಲ, ಈಗಲೂ ಶಾರುಖ್ ಖಾನ್ ಅಭಿಮಾನಿ ಎನ್ನುವ ಯಶ್ ಯಾವಾಗ ನಟನಾಗಿ ಸ್ಟಾರ್ಡಮ್ ತಲೆಗೇರುತ್ತೋ ಅಂದೇ ಅವನ ಅವನತಿ ಶುರು ಎಂದರ್ಥ ಎಂದಿದ್ದಾರೆ. ಅಸಲಿಗೆ ಈ ಪ್ರಶ್ನೆ ಬಂದಿದ್ದು KGF ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಶಾರುಖ್ ಖಾನ್ ವಿರುದ್ಧವೇ ಚಿತ್ರ ರಿಲೀಸ್ ಮಾಡಿ ಗೆದ್ದು ಬೀಗಿದ ವಿಚಾರ ಪ್ರಸ್ತಾಪ ಆದಾಗ. ಯಶ್ ಹೇಳಿದಂತೆ ತನ್ನ ಮೂಲವನ್ನು ಎಂದಿಗೂ ಮರೆಯೋದಿಲ್ಲ. ಹಾಗೆಯೇ ಹುಟ್ಟಿದ ಕರ್ನಾಟಕ, ಜೊತೆಗಿದ್ದ ಕನ್ನಡಿಗರು, ಹೆತ್ತ ಅಪ್ಪ ಅಮ್ಮ ಹಾಗೂ ಅವರಿಗೆ ಯಶ್ ಮೇಲಿರುವ ಅಭಿಪ್ರಾಯ ಎಲ್ಲವನ್ನೂ ಬಿಚ್ಚಿಟ್ಟಿದ್ದಾರೆ. ಸಾಮಾನ್ಯ ಬಸ್ ಚಾಲಕರ ಮಗನಾಗಿದ್ದು ಮಾಡಿರುವ ಸಾಧನೆಗೆ ಏನು ಸ್ಫೂರ್ತಿ ಅನ್ನೋದೆಲ್ಲವನ್ನ ಜಗತ್ತಿನ ಮುಂದೆ ಯಶ್ ಮುಕ್ತವಾಗಿ ತೆರೆದಿಟ್ಟಿದ್ದಾರೆ. ಈಗಲ್ಲ, ಹಿಂದೆಯೂ ಯಶ್ ಹೇಳಿದ್ದು ಒಂದೇ ಮಾತಂದರೆ ಬಾಲ್ಯದಲ್ಲೇ ತಾವು ಹೀರೋ ಅನ್ನೋ ಸ್ಟ್ಯಾಗನ್ನು ಬಿಟ್ಕೊಟ್ಟಿರಲಿಲ್ಲ. ಯಾವ ಮಟ್ಟಿಗೆ ಅಂದರೆ ನಾನೇ ಹೋಗಿ ವೀರಪ್ಪನ ಹಿಡ್ಕೊಂಡು ಬರ್ತೀನಿ ಅನ್ನುವಷ್ಟು ಜೋಶ್, ಆತ್ಮಸ್ಥೈರ್ಯ. ಅಷ್ಟೇ ಅಲ್ಲ, ಒಂದಲ್ಲ ಒಂದು ದಿನ ನಾನು ಹೀರೋ ಆಗ್ತೀನಿ ಎಂದೇ ಸಂಕಲ್ಪ ಮಾಡಿಕೊಂಡು ಅದರತ್ತ ಹೆಜ್ಜೆ ಹಾಕಿದವರು. ಅದೆಲ್ಲ ವಿಚಾರವನ್ನು ಯಶ್ ಆಪ್ಕೆ ಅದಾಲತ್ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಹೇಳೋದೊಂದು, ಮಾಡೋದೊಂದು. ಯಶ್ ಆಗಲ್ಲ ಯಾಕೆ ರಾಜಿ. 26/8/26 ಟಾಕ್ಸಿಕ್ ಬಿಡುಗಡೆ ಹಿಂದಿದೆಯ ನ್ಯೂಮರಾಲಜಿ ಎಲ್ರಿಗೂ ನೆನಪಿರಬಹುದು. ಯಶ್ ಹಿಂದೆಲ್ಲ ಇಡೀ ಫ್ಯಾಮಿಲಿ ಕುಳಿತು ನೋಡುವಂತಹ ಸಿನಿಮಾದಲ್ಲಿ ಮಾತ್ರ ನಾನು ಅಭಿನಯಿಸೋದು ಅಂತ ಘೋಷಣೆ ಮಾಡಿದರು. ಆದರೆ ಟಾಕ್ಸಿಕ್ ಟೀಸರ್ ಹಾಗೂ ಹಾಡುಗಳು ರಿಲೀಸ್ ಆದಾಗ ಇದೇ ಯಶ್ ಮಾತನ್ನು ಇಟ್ಕೊಂಡು ಟ್ರೋಲ್ ಮಾಡಿದರು. ಹಾಗಾದರೆ ಯಶ್ ಹೇಳೋದೊಂದು, ಮಾಡೋದಿನ್ನೊಂದ? ಯಶ್ ಅವರ ಈ ಬದಲಾವಣೆ ಕಾರಣ ಏನು ಅನ್ನೋದನ್ನು ಅವರೇ ಹೇಳಿದ್ದಾರೆ ನೋಡಿ. ಟಾಕ್ಸಿಕ್ ಚಿತ್ರದ ಬಿಡುಗಡೆ ದಿನಾಂಕ ಘೋಷಣೆಯಾದ ಕ್ಷಣದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ಚರ್ಚೆ ಶುರುವಾಗಿತ್ತು. 26/8/26 ಎಂಬ ದಿನಾಂಕದ ಹಿಂದೆ ಯಾವುದಾದರೂ ನ್ಯೂಮರಾಲಜಿ ಇದೆಯಾ ಎಂಬ ಪ್ರಶ್ನೆ ಕೇಳಲಾಯಿತು. ಆ ಬಗ್ಗೆ ಕೂಡ ಯಶ್ ಉತ್ತರಿಸ್ತಾರೆ. 8 ಏನನ್ನು ಸೂಚಿಸುತ್ತೆ? ಯಶ್ ಬರ್ತ್ಡೇ ದಿನಾಂಕಕ್ಕೂ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೂ ಸಂಬಂಧ ಏನು? ಅದನ್ನು ಯಶ್ ಹೇಳಿದ್ದಾರೆ. ಅಂದಹಾಗೆ ಯಶ್ ಈಗ ಯಾರ ಕೈಗೂ ಸಿಗ್ತಾ ಇಲ್ಲ. ಆದರೆ ಸಿಕ್ಕಾಗ ಸಂಪೂರ್ಣವಾಗಿ ಡೆಡಿಕೇಟ್ ಆಗೋದು ಅವರ ಉದ್ದೇಶ. ಇದೇ ಕಾರ್ಯಕ್ರಮಕ್ಕಾಗಿ ಬಂದಿದ್ದ ಅಷ್ಟೂ ಜನಕ್ಕೂ ಯಶ್ ಸಿಂಗಲ್ ಆಗಿಯೇ ಫೋಟೋ ಕೊಟ್ಟರು. ಅದುವೇ ಅವರ ವಿಶೇಷತೆ. ಒಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಯಶ್ ಮನದಾಳ ಹಾಗೂ ಮೆಚೂರಿಟಿಯನ್ನು
ಅನಾವರಣ ಮಾಡಿದೆ. ಚಿತ್ರರಂಗದಲ್ಲಿ ಯಶಸ್ಸು ಬಂದ ಬಳಿಕ ಹಲವರು ಬದಲಾಗ್ತಾರೆ ಎಂಬ ಮಾತಿದೆ. ಆದರೆ ಯಶ್ ಮಾತ್ರ ತನ್ನ ತತ್ವಗಳಿಗೆ ರಾಜಿ ಆಗದ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಸಿನಿಮಾ ಆಯ್ಕೆ ವಿಚಾರವಾಗ್ಲಿ, ಪಾತ್ರಗಳ ಆಯ್ಕೆ ವಿಚಾರವಾಗ್ಲಿ, ಅಥವಾ ತಮ್ಮ ವೃತ್ತಿ ಬದುಕಿನ ನಿರ್ಧಾರಗಳಾಗ್ಲಿ, ಯಶ್ ಎಂದಿಗೂ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳೋದೇ ಇಲ್ಲ. ಅದಕ್ಕಾಗಿ ಕೆಜಿಎಫ್ ಬಳಿಕ ವರ್ಷಗಳ ಅಂತರ ಬಂದರೂ ಅಭಿಮಾನಿಗಳು ಕಾಯ್ತಿದ್ದಾರೆ. ಯಾಕಂದ್ರೆ ಯಶ್ ಸಿನಿಮಾ ಮಾಡೋದಿಲ್ಲ, ಇತಿಹಾಸ ಸೃಷ್ಟಿಸುವ ಸಿನಿಮಾ ಮಾಡ್ತಾರೆ. ಸ್ವಾಗ್, ಆಟಿಟ್ಯೂಡ್, ಕಾನ್ಫಿಡೆನ್ಸ್, ಕಟಕಟೆಯಲ್ಲಿ ಕನ್ನಡಿಗನ ಕಹಳೆ. ಯಶ್ ಹೆಸರೇ ಸಾಕು, ರಾಜಕೀಯಕ್ಕೆ ಬರುವ ಉದ್ದೇಶವೇ. ಯಶ್ ಆಪ್ಕಿ ಅದಾಲತ್ ವೇದಿಕೆಯಲ್ಲಿ ಕೇವಲ ನಟನಾಗಿ ಕಾಣಿಸಲಿಲ್ಲ, ಒಬ್ಬ ಕನ್ನಡಿಗನಾಗಿ, ಭಾರತದ ಸ್ಟಾರ್ ಆಗಿ, ತನ್ನ ಪರಿಶ್ರಮದ ಕಥೆಯನ್ನ ಹೇಳಿದ ವ್ಯಕ್ತಿಯಾಗಿ ಕಾಣಿಸಿಕೊಂಡ್ರು ಅನ್ನೋದು ಜನರ ಅಭಿಪ್ರಾಯ. ಪ್ರತಿ ಪ್ರಶ್ನೆಗೂ ಆತ್ಮವಿಶ್ವಾಸದಿಂದ ಉತ್ತರಿಸಿದ ಯಶ್ ತನ್ನ ಕನಸುಗಳ ಬಗ್ಗೆ, ಮುಂದಿನ ಯೋಜನೆಗಳ ಬಗ್ಗೆ, ಜಾಗತಿಕ ಮಟ್ಟದಲ್ಲಿ ಭಾರತೀಯ ಸಿನಿಮಾವನ್ನ ಕೊಂಡೊಯ್ಯುವ ಗುರಿಯ ಬಗ್ಗೆ ಮಾತಾಡಿದ್ರು. ಭಾರತೀಯ ಸಿನಿ ಇತಿಹಾಸದ ಬಹುನಿರೀಕ್ಷಿತ ಚಿತ್ರ ರಾಮಾಯಣ. ಈ ಚಿತ್ರಕ್ಕೆ ರಾವಣನ ಪಾತ್ರವನ್ನೇ ಅವರು ಆಯ್ಕೆ ಮಾಡಿಕೊಂಡಿದ್ದೇಕೆ? 4,000 ಬಜೆಟ್ ಹಾಕಿ ರಾಮಾಯಣ ತೋರಿಸುವ ಉದ್ದೇಶ ಏನು? ಇವೆಲ್ಲವೂ ಯಶ್ಗೆ ಎದುರಾದ ಪ್ರಶ್ನೆಗಳು. ಇಂತಹ ಬೆಂಕಿ ಪ್ರಶ್ನೆಗೂ ಯಶ್ ಉತ್ತರ ಮಾತ್ರ ನಿರಾಳ. ಪಡವಾರಳ್ಳಿಯ ಹುಡುಗ, ಕನ್ನಡ ಚಿತ್ರರಂಗದ ನಾಯಕ, ಇದೀಗ ಭಾರತದ ಪ್ಯಾನ್ ಇಂಡಿಯಾ ಸ್ಟಾರ್, ಇದೀಗ ವಿಶ್ವದತ್ತ ಹೆಜ್ಜೆ ಇಡ್ತಾ ಇರುವ ಕನಸುಗಾರ. ಪಡವಾರಳ್ಳಿಯ ಹುಡುಗ ಆಪ್ಕಿ ಅದಾಲತ್ನಲ್ಲಿ ಯಶ್ ಕೊಟ್ಟ ಉತ್ತರಗಳು ಕೇವಲ ಪ್ರತಿಕ್ರಿಯೆಗಳಲ್ಲ, ಅವು ಅವರ ಬದುಕಿನ ಅನುಭವಗಳು, ಅವು ಅವರ ಆತ್ಮವಿಶ್ವಾಸದ ಪ್ರತಿಬಿಂಬ, ಅವು ಕೋಟ್ಯಾಂತರ ಯುವಕರಿಗೆ ಪ್ರೇರಣೆಯಾಗಿದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಭಾರಿ ಜನಪ್ರೀತಿ ಗಳಿಸಿರುವಂತ ಯಶ್ ರಾಜಕೀಯಕ್ಕೆ ಬರ್ತಾರಾ? ಈ ಪ್ರಶ್ನೆ ಯಶ್ಗೆ ಸಾಕಷ್ಟು ಬಾರಿ ಬಂದಿದೆ. ಆದ್ರೆ ಯಶ್ ಮೌನ ವಹಿಸಿದ್ರು. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಜಯಿಸಿದ ಕೀರ್ತಿ ಕರ್ನಾಟಕದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಪಾಲಿಗೂ ಲಭಿಸಬಹುದೇ? ಪ್ರಶ್ನೆಗಳು ಎಷ್ಟೇ ಕಠಿಣವಾಗಿರಲಿ, ಉತ್ತರಗಳ ಮೂಲಕವೇ ಗೆಲ್ಲಬಹುದು ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಟಾಕ್ಸಿಕ್, ರಾಮಾಯಣ ಮತ್ತು ಇನ್ನಷ್ಟು ದೊಡ್ಡ ಕನಸುಗಳೊಂದಿಗೆ ಯಶೋ ಮಾರ್ಗದಲ್ಲಿ ಮುನ್ನಡೀತಾ ಇರುವ ಯಶ್ ಅವರ ಈ ಅದಾಲತ್ ಮಾತುಕತೆ ಇದೀಗ ದೇಶದಾದ್ಯಂತ ಚರ್ಚೆಯಾಗ್ತಿದೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.